ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ತಿಳಿ ಕನ್ನಡ ಪಠ್ಯಪುಸ್ತಕದಿಂದ ಅವರೇ ರಾಜರತ್ನಂ ಎನ್ನುವಂತಹ ಪಠ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯುವುದು. ನಾನಿಲ್ಲಿ ಅದನ್ನು ಕೆಂಪು ಇಂಕಲ್ಲಿ ಮಾರ್ಕ್ ಮಾಡಿದ್ದೀನಿ, ನೀವಿದನ್ನು ನೋಡ್ಕೋಬಹುದು. ನಾವು ಪ್ರಶ್ನೋತ್ತರಗಳಿಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಉತ್ತರ, ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು. ಎರಡನೆಯ ಪ್ರಶ್ನೆ, ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಉತ್ತರ, ಕುವೆಂಪು ಅವರ ಮಕ್ಕಳು ಕವಿ ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಭಾವಿಸಿದ್ದರು. ಮೂರನೇ ಪ್ರಶ್ನೆ, ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಉತ್ತರ, ಕುವೆಂಪು ಅವರ ಮಕ್ಕಳು ಚಿಕ್ಕವರಿದ್ದಾಗ ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದರು. ನಾಲ್ಕನೆಯ ಪ್ರಶ್ನೆ, ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ಉತ್ತರ, ರಾಜರತ್ನಂ ಅವರು ಪುಟ್ಟಪ್ಪನವರನ್ನು, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡಿದರು. ಈಗ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಉತ್ತರ, ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಪ್ಪು ತಿಳಿದಿದ್ದರು. ಆಗ ಕುವೆಂಪು ಅವರು, ಇವರು ಯಾರು ಗೊತ್ತಾ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಎಂದು ಪರಿಚಯಿಸಿದರು. ಎರಡನೆಯ ಪ್ರಶ್ನೆ, ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ಉತ್ತರ, ರಾಜರತ್ನಂ ಅವರು ಬಿಳಿಯ ಅಡ್ಡಪಂಚೆ ಹಾಗೂ ಬಿಳಿಯ ಅಂಗಿಯನ್ನು ತೊಟ್ಟಿದ್ದರು. ಮೈ ಮೇಲೆ ನಸು ಕಂದು ಧೋತ್ರ ಹೊದ್ದುಕೊಂಡಿದ್ದರು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂತಹ ಚೀಲ ಇತ್ತು. ಮೂರನೇ ಪ್ರಶ್ನೆ, ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿಡಬೇಕು? ಉತ್ತರ, ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ನೆನಪಿನಲ್ಲಿಡುವುದು ಆ ಕವಿಗೆ ತೋರಿಸುವ ಗೌರವವಾಗಿದೆ. ಇದಲ್ಲದೆ ಕವಿಯ ಶೈಲಿ ಮತ್ತು ಅವರ ಕೃತಿಗಳ ಬಗ್ಗೆ ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮುಂದೆ ಆ ಕವಿಯನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿದಲ್ಲಿ ಅವರ ಕೃತಿಗಳ ಬಗ್ಗೆ ಮೆಚ್ಚುಗೆ ಸೂಚಿಸಲು, ಚರ್ಚೆ ಮಾಡಲು ಇದರಿಂದ ಸಾಧ್ಯವಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಉತ್ತರ, ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಿಳಿದು ಮುಂದೆ ಹೋಗುವಂತೆ ಹೇಳಿದ್ದರು. ಆದರೆ ಕುವೆಂಪು ಅವರು ರಾಜರತ್ನಂ ಅವರ ಗುರುತು ಹಿಡಿದು, ಓಹೋ ಬನ್ನಿ ಬನ್ನಿ ಎಂದು ಸ್ವಾಗತಿಸಿದರು. ಸ್ವತಃ ತಾವೇ ಸರಸರ ಮುಂದುವರೆದು ಗೇಟು ತೆಗೆದು ಅವರನ್ನು ಒಳಗಡೆ ಕರೆದುಕೊಂಡು ಬಂದರು. ಐದನೇ ಪ್ರಶ್ನೆ, ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು? ಉತ್ತರ, ಒಂದು ಬಾರಿ ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಿಳಿದು ಮುಂದೆ ಹೋಗುವಂತೆ ಹೇಳಿದ್ದರು. ಅದಾದ ನಂತರ ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗಲೆಲ್ಲ ಅವರ ಮಕ್ಕಳನ್ನು ಕಂಡು, ಏನ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಈಗ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾದರು? ಉತ್ತರ, ಕುವೆಂಪು ಅವರು ಆಶ್ರಮದಲ್ಲಿದ್ದಾಗ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಆದರೂ ಕುವೆಂಪು ಅವರು ಒಬ್ಬ ಹೆಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರು. ಒಮ್ಮೆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೆಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ. ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಹೀಗೆ ಕುವೆಂಪು ಅವರು ಭಿಕ್ಷೆ ನೀಡಿ ಮೋಸಕ್ಕೆ ಒಳಗಾಗಿದ್ದರು. ಅವರಿಗೆ ದುಡ್ಡು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಎರಡನೇ ಪ್ರಶ್ನೆ, ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜೀತಿ ಏನು? ಉತ್ತರ, ಕುವೆಂಪು ಅವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯ ಇರಲಿಲ್ಲ. ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ ಬಿಳಿಯ ಅಡ್ಡಪಂಚೆ ಹಾಗೂ ಬಿಳಿಯ ಅಂಗಿ, ಮೈ ಮೇಲೆ ನಸುಗಂದು ಧೋತ್ರವನ್ನು ಹೊದ್ದಿದ್ದರು. ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂಥ ಚೀಲ ಇತ್ತು. ಅವರೇನೂ ಭಿಕ್ಷುಕರ ರೀತಿ ಕೊಳಕು ಬಟ್ಟೆ ಹಾಕಿ ಭಿಕ್ಷಾಪಾತ್ರೆ ಹಿಡಿದಿರಲಿಲ್ಲ.
ಆದರೆ ಅನೇಕ ದಾಸಯ್ಯಗಳು, ಮಾರಿ ಭಕ್ತರು, ಚಂದಾ ವಸೂಲಿ ಮಾಡಲು ಬರುವವರೂ ಕೂಡ ಟ್ರಿಮ್ ಆಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದರು. ಹಾಗಾಗಿ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಕುವೆಂಪು ಅವರ ಮಕ್ಕಳು ಭಿಕ್ಷುಕರೆಂದೇ ತಿಳಿದು ಮುಂದೆ ಕಳುಹಿಸುತ್ತಿದ್ದರು. ಅವರ ಈ ಸ್ವಭಾವ ಫಜೀತಿಯನ್ನುಂಟು ಮಾಡಿತು. ಅವರು ರಾಜರತ್ನಂ ಅವರನ್ನೂ ಕೂಡ ಭಿಕ್ಷುಕರೆಂದು ತಿಳಿದು ಮುಂದೆ ಹೋಗಪ್ಪ ಎಂದು ಕೂಗಿದರು. ಕೊನೆಗೆ ಕುವೆಂಪು ಅವರು ಬಂದು ರಾಜರತ್ನಂ ಅವರನ್ನು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಹೋದರು. ಈಗ ಸಂದರ್ಭದೊಡನೆ ವಿವರಿಸಿ. ಮೊದಲನೇ ಪ್ರಶ್ನೆ, ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ. ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕುವೆಂಪು ಅವರ ಮಕ್ಕಳು ಕುವೆಂಪು ಅವರಿಗೆ ಹೇಳಿದರು. ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ತಪ್ಪು ತಿಳಿದುಕೊಂಡು ಮುಂದೆ ಹೋಗಪ್ಪ ಎಂದು ಕೂಗಿದರು. ಆದರೂ ಅವರು ನಿಂತೇ ಇದ್ದುದನ್ನು ನೋಡಿ ಕುವೆಂಪು ಅವರಿಗೆ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು. ಸ್ವಾರಸ್ಯ, ರಾಜರತ್ನಂ ಅವರ ಪರಿಚಯವಿಲ್ಲದ ಕಾರಣ ಭಿಕ್ಷುಕನೆಂದು ತಿಳಿದು ಕುವೆಂಪು ಅವರ ಮಕ್ಕಳು ಅವರ ತಂದೆಗೆ ಚಾಡಿ ಹೇಳುವುದನ್ನು ಈ ವಾಕ್ಯವು ಸ್ವಾರಸ್ಯಪೂರ್ಣವಾಗಿ ವಿವರಿಸುತ್ತದೆ. ಎರಡನೆಯ ಪ್ರಶ್ನೆ, ಇವರು ಯಾರು ಗೊತ್ತಾ? ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಪರಿಚಯಿಸುವ ಸಂದರ್ಭದಲ್ಲಿ ಕುವೆಂಪು ಅವರು ಈ ಮಾತನ್ನು ಹೇಳಿದರು. ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಪ್ಪು ತಿಳಿದು ಕುವೆಂಪು ಅವರ ಮಕ್ಕಳು ಅವರನ್ನು ಮುಂದೆ ಹೋಗುವಂತೆ ಹೇಳಿದರು. ಆದರೆ ಕುವೆಂಪು ಅವರು ರಾಜರತ್ನಂ ಅವರ ಗುರ್ತು ಹಿಡಿದು ಸ್ವಾಗತಿಸಿದರು. ಆಗ ರಾಜರತ್ನಂ ಅವರು ಕುವೆಂಪು ಅವರಿಗೆ ಬಂದವರನ್ನೆಲ್ಲ ಮುಂದೆ ಕಳಿಸುವಂತೆ ಮಕ್ಕಳಿಗೆ ತಿಳಿಸಿದ್ದೀರಾ ಎಂದು ತಮಾಷೆ ಮಾಡಿದರು. ಆಗ ಕುವೆಂಪು ಅವರು ಇವರು ಯಾರು ಗೊತ್ತಾ ಎನ್ನುತ್ತಾ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯ ಮಾಡಿಸಿದರು. ಸ್ವಾರಸ್ಯ, ಕುವೆಂಪು ಅವರ ಮಕ್ಕಳು ತಮ್ಮನ್ನು ಭಿಕ್ಷುಕನೆಂದು ತಿಳಿದರೂ ಅದನ್ನು ತಮಾಷೆಯಾಗಿ ಸ್ವೀಕರಿಸುವ ರಾಜರತ್ನಂ ಅವರ ಸ್ವಭಾವ ಮತ್ತು ಕುವೆಂಪು ಅವರು ಮಕ್ಕಳಿಗೆ ರಾಜರತ್ನಂ ಅವರನ್ನು ಪರಿಚಯ ಮಾಡಿಕೊಟ್ಟದ್ದನ್ನು ಈ ವಾಕ್ಯವು ಸ್ವಾರಸ್ಯಪೂರ್ಣವಾಗಿ ವಿವರಿಸುತ್ತದೆ. ಮೂರನೇ ಪ್ರಶ್ನೆ, ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ? ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಾಜರತ್ನಂ ಅವರು ಕುವೆಂಪು ಅವರ ಮಕ್ಕಳಿಗೆ ಹೇಳಿದರು. ಒಂದು ಬಾರಿ ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಿಳಿದು ಮುಂದೆ ಹೋಗುವಂತೆ ಹೇಳಿದ್ದರು. ಅದಾದ ನಂತರ ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಹೋದಾಗಲೆಲ್ಲ ಅವರ ಮಕ್ಕಳನ್ನು ಕೊಂಡು ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಸ್ವಾರಸ್ಯ, ಕಿರಿಯರ ತಪ್ಪನ್ನು ಕ್ಷಮಿಸಿ ತಮಾಷೆಯಾಗಿ ಸ್ವೀಕರಿಸುವ ರಾಜರತ್ನಂ ಅವರ ವ್ಯಕ್ತಿತ್ವವನ್ನು ಈ ವಾಕ್ಯವು ಸ್ವಾರಸ್ಯಪೂರ್ಣವಾಗಿ ವಿವರಿಸುತ್ತದೆ. ಧನ್ಯವಾದಗಳು. ನಿಮಗೆ ಈ ಪಾಠದ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ.